ಏ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನು ಒಂದು ವ್ಲಾಗ್ನ ಹಾಕ್ತಾಯಿದ್ದೀನಿ. ಏನಕ್ಕೆ ಈ ಥರ ರೆಡಿ ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ, ನಾವೆಲ್ಲರೂ ರಾಮನಾಥಪುರ ಜಾತ್ರೆಗೆ ಅಂತ ಹೊರಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅಲ್ಲಿಗೆ ಅಂದ್ಬಿಟ್ಟು ಬಾತು ಮತ್ತು ಮೊಸರನ್ನ ಮಾಡ್ಕೊತಿದ್ವಿ. ನಮ್ಮ ಅಜ್ಜಿ ಮೊಸರನ್ನ ಮಾಡ್ತಿದ್ರು, ನಾನು ಬಾತನ್ನ ಮಾಡ್ತಿದ್ದೆ. ಎಲ್ಲರೂ ಕೂಡ ಹೊರಟ್ವಿ. ನಮ್ಮ ಅಣ್ಣ ಆಟೋ ತಂದಿದ್ದ, ಆಟೋದಲ್ಲಿ ಹೊರಟಿದ್ವಿ. ನನ್ನ ಮತ್ತು ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗೋಕ್ಕೆ ನಮ್ಮೂರಿಗೆ ಬಂದಿದ್ದ, ಹಾಗಾಗಿ ನಾವು ಹೊರಡ್ತಿದ್ವಿ. ಅಲ್ಲಿಂದ ಅವ್ರೂರಿಗೆ ಹೋಗಿ ಅಲ್ಲಿ ಅವ್ರ ಅಪ್ಪ ಅಮ್ಮ, ಅವ್ರ ಅಕ್ಕ ತಂಗಿ ಎಲ್ಲರನ್ನೂ ನೋಡಿ ಎಲ್ಲೊಬ್ಬರನ್ನ ಕರ್ಕೊಂಬತ್ತಾ ಇದ್ದೀವಿ. ಈಗ ಒಂದು ಗಾಡಿ ಹತ್ತಿಸ್ಕೊತಾ ಇದ್ದೀವಿ. ಕವಿತಾ ಬಟ್ಟೆ ಹೋಗಿದ್ದೆ ಅವಳೆ. ಬಮ್ಮಿ ಬೇಗ. ನೋಡಿ ಬಂದು ಬಾಡಿ ಹತ್ತಿಸ್ಕೊತಾ ಇದ್ದೀವಿ. ಈಗ ಹತ್ತಿಸ್ನೇ ಅವಳನ್ನ ಹತ್ತಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ನಮ್ಮ ಅಕ್ಕನ ಮನೆಗೆ ಹೋಗಿ, ಅಂದರೆ ನಮ್ಮ ಅಣ್ಣನ ತಂದೆ ಮನೆಗೆ ಹೋಗಿ ಅಲ್ಲಿ ನಮ್ಮ ಅಕ್ಕನ ಮತ್ತು ನಮ್ಮ ಅತ್ತೆನ ಹತ್ತಿಸ್ಕೊಂಡು ಅಲ್ಲಿಂದ ಜಾತ್ರೆಗೆ ಅಂತ ಹೊರಟ್ವಿ. ನಾವಂತೂ ಹುಟ್ಟು ಖರಾಬಾಗಿ ಕಾಣಿಸ್ತಿದ್ವಿ. ಹೆಂಗೋ ಸ್ನಾನ ಮಾಡಿ ರೆಡಿ ಆಗ್ತೀವಿ ಅಂದ್ಬಿಟ್ಟು ನಾವು ಏನೂ ರೆಡಿಯಾಗಿರಲಿಲ್ಲ. ಜಾತ್ರೆ ಅಂತೂ ಸಖತ್ತು ಜನ ಇದ್ದರು, ಅಷ್ಟು ಜನ ಜಾತ್ರೆನೇ ಇತ್ತು. ನಾವು ಹೊಳೆನಲ್ಲೆಲ್ಲ ಸ್ನಾನ ಮಾಡೋಕ್ಕೆ ಅಂತ ಸಿದ್ಧ ಆದ್ವಿ. ಪರ್ಫೆಕ್ಟ್ ಆಗಿರೋ ಜಾಗನ ಹುಡ್ಕೊಂಡು ನಾವು ಹೊಳೆ ಒಳಗಡೆ ಒಂದು ಸ್ವಲ್ಪ ಹೊತ್ತು, ಒಂದು ಹಾಫ್ ಆನ್ ಅವರ್ ಅಷ್ಟೇ ಆಟ ಆಡೋಕ್ಕಾಗಿದ್ದು. ಯಾಕೆಂದರೆ ನಮ್ಮ ಅಕ್ಕ ತುಂಬಾ ಬೈತಿದ್ಲು, ಅವಳಿಗೆ ಇವೆಲ್ಲ ಇಷ್ಟ ಆಗಲ್ಲ, ಆಟ ಆಡೋದೆಲ್ಲ ಬೇಡ ಅಂದ್ಬಿಟ್ಟು ಬೇಗನೆ ಸ್ನಾನ ಎಲ್ಲ ಮುಗಿಸಿ, ಇನ್ನು ಜಾತ್ರೆಗೆ ಲೇಟಾಗುತ್ತೆ ಅಂದ್ಬಿಟ್ಟು ಬೇಗನೆ ನದಿಗೆಲ್ಲ ಪೂಜೆ ಮಾಡೋಕ್ಕೆ ಅಂತ ಹೊರಟ್ವಿ. ನಾನೆಲ್ಲ ಪೂಜೆ ಮಾಡಾಗಾದ್ಮೇಲೆ ನನ್ನ ಮಗನ ಕೈಲಿ ಪೂಜೆ ಮಾಡಿಸಿದ್ವಿ. ನನ್ನ ಮಗನೂ ಪೂಜೆ ಮಾಡ್ದ, ಹಾಗೆ ನನ್ನ ಫ್ರೆಂಡು ಅಂದರೆ ನಮ್ಮ ಮಾವನ ಮಗಳು ಅವಳು ಕೂಡ ಪೂಜೆ ಮಾಡಿದ್ಲು. ಅದಾದಮೇಲೆ ಅವಳ ಮಗನ ಕೈಲೂ ಕೂಡ ಪೂಜೆ ಮಾಡಿಸಿದ್ವಿ. ಎಲ್ಲ ಪೂಜೆ ಮುಗಿಸಾದ್ಮೇಲೆ ದೇವಸ್ಥಾನಕ್ಕೆ ಹೊರಡೋ ಅಷ್ಟೊತ್ತಿಗೆ ತುಂಬಾ ಲೇಟಾಗಿ ಹೋಗಿತ್ತು. ನಾವು ಬಂದಿದ್ದೆ ಬೇಗ, ಅಂದರೆ ಒಂದು 12 ಗಂಟೆಗೆ ಬಂದು ಹೋಗೋ ಅಷ್ಟರಲ್ಲಿ, ದೇವ್ರ ದರ್ಶನ ಮಾಡೋ ಅಷ್ಟರಲ್ಲೇ ಒಂದು 4 ಗಂಟೆ ಆಗೋಗ್ಬಿಟ್ಟಿತ್ತು. ನೋಡಿ ಎಲ್ಲ ಮುಗಿತು, ರೆಡಿಯಾಗಿ ಮಗ ತೋರ್ಸಪ್ಪ. ಹೊಳೆನಲ್ಲಿ ಪೂಜೆ ಎಲ್ಲ ಮುಗಿಸಾದ್ಮೇಲೆ ನಾವು ಹಳ್ಳಿಕಟ್ಟೆ ಸುತ್ತ ಪೂಜೆ ಮಾಡೋಕ್ಕೆ ಅಂತ ಬಂದ್ವಿ. ಈ ವಿಡಿಯೋ ಮಾಡಿದ್ದು ನಾನು ಧನುರ್ಮಾಸ ಟೈಮಲ್ಲಿ, ನನಗೆ ಎಡಿಟ್ ಮಾಡೋಕ್ಕೆ ಟೈಮೇ ಇರಲಿಲ್ಲ. ಅದಕ್ಕೋಸ್ಕರ ಇವಾಗ ಟೈಮ್ ಸಿಕ್ಕಿದ್ದಕ್ಕೋಸ್ಕರ ಇವಾಗ ಎಡಿಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ನಾನು ಧನುರ್ಮಾಸನ ಎಂಡ್ ಮಾಡಿದ್ದೆ ರಾಮನಾಥಪುರದಲ್ಲಿ. ಹಳ್ಳಿಕಟ್ಟೆ ಸುತ್ತ ಪೂಜೆ ಮಾಡಿ ಬಾಗಿನ ಕೊಟ್ಟು ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು, ಮತ್ತು ಪ್ರಸಾದನೂ ಕೂಡ ನನ್ನ ಮನೆಯಿಂದಲೇ ರೆಡಿ ಮಾಡ್ಕೊಂಡು ಬಂದಿದ್ದೆ. ಎಲ್ಲರಿಗೂ ಪ್ರಸಾದ ಕೊಟ್ಟೆ. ಹಾಗೆ ನನ್ನ ಬೆಸ್ಟಿಗೂ ಕೂಡ ಅರಿಶಿನ ಕುಂಕುಮನ ಕೊಟ್ಟು, ಅವಳಿಗೂ ಕೂಡ ಒಳ್ಳೆಯದಾಗಲಿ ಹಾಗೆ ನನಗೂ ಕೂಡ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಅವಳಿಗೆ ಅರಿಶಿನ ಕುಂಕುಮನ ಕೊಟ್ಟೆ. ನೆಕ್ಸ್ಟ್ ಅವಳು ಅರಿಶಿನ ಕುಂಕುಮ ತೊಗೊಂಡಾದ್ಮೇಲೆ ನೆಕ್ಸ್ಟ್ ನನಗೂ ಕೂಡ ಅರಿಶಿನ ಕುಂಕುಮನ ಹಾಕಿ ನನ್ನ ತಾಳಿಗೂ ಕೂಡ ಅರಿಶಿನ ಕುಂಕುಮನ ಹಚ್ಚಿದ್ಲು. ನೆಕ್ಸ್ಟ್ ನಾವು ಹಳ್ಳಿಕಟ್ಟೆ ಹತ್ರ ಪೂಜೆ ಎಲ್ಲ ಮುಗಿಸಿ ಬರೋಷ್ಟರಲ್ಲಿ ನಮ್ಮ ಫ್ಯಾಮಿಲಿ ಫುಲ್ಲು, ಅಂದರೆ ನಮ್ಮ ಅಕ್ಕವರೆಲ್ಲ ಇದ್ರಲ್ಲ, ಅವರೆಲ್ಲ ಫುಲ್ಲು ರಾಮದೇವ್ರ ದೇವಸ್ಥಾನಕ್ಕೆ ಹೊಂಟೋಗಿದ್ರು. ನಾವು ಮಾಡಿದ್ದಿಲ್ಲಿ ಮೊದಲನೇ ತಪ್ಪು ಏನು ಅಂದರೆ, ರಾಮದೇವ್ರ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಆಂಜನೇಯನ ದೇವಸ್ಥಾನಕ್ಕೆ ಬಂದ್ವಿ. ಯಾರು ಕೂಡ ಈ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ. ಯಾವತ್ತೂ ಕೂಡ ರಾಮದೇವ್ರ ಪೂಜೆ ಆದಮೇಲೆ ಆಂಜನೇಯನ ದೇವಸ್ಥಾನಕ್ಕೆ ಬರಬೇಕು. ನೆಕ್ಸ್ಟ್ ನಾವು ಅಲ್ಲಿ ದೇವಸ್ಥಾನದಲ್ಲೆಲ್ಲ ಪೂಜೆ ಮುಗಿಸಿ ಜಾತ್ರೆ ಒಳಗಡೆ ಅಂತ ಬಂದ್ವಿ. ಜಾತ್ರೆ ಫಸ್ಟ್ ಹೋಗಲಿಲ್ಲ, ಯಾಕೆ ಅಂದರೆ ಹೊಟ್ಟೆ ತುಂಬಿಸಿದ್ರಿಂದ ಮನೆಯಿಂದಲೇ ನಾವು ಊಟ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ನೆಕ್ಸ್ಟ್ ನಾವು ಅಲ್ಲಿ ಒಂದು ಕಡೆ ಕೂತ್ಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡಿದ್ವಿ. ಊಟ ಮಾಡಿ ಇನ್ನು ಹೊಳೆ ಹತ್ರ ಮೀನು ಕೊಳ ಅಂತ ಇದೆ ರಾಮನಾಥಪುರದಲ್ಲಿ, ಅಲ್ಲಿಗೆ ಹೊರಟ್ವಿ ಮೀನು ನೋಡೋಕ್ಕೆ ಅಂತ. ಕಡಲೆಕಾಯಿ ಪುರಿ ಏನು ಬೇಕಾದ್ರೂ ತೊಗೊಂಡೋಗಿ ಹಾಕ್ಬೋದು. ಇಲ್ಲಿ ಯಾವುದೇ ಕಾರಣಕ್ಕೂ ಈ ನದಿನಲ್ಲಿರೋ ವಿಶೇಷ ಏನು ಅಂದರೆ, ಇಲ್ಲಿ ಯಾವುದೇ ಕಾರಣಕ್ಕೂ ಮೀನನ್ನು ಹಿಡ್ಕೊಂಡು ತಿನ್ನೋ ಹಾಗಿಲ್ಲ. ಅಕಸ್ಮಾತ್ ಏನಾದ್ರು ಮೀನನ್ನ ಬಲೆನಲ್ಲಿ ಹಾಕ್ಕೊಂಡು ತಿಂದು ಅಂದರೆ ಅವರು ರಕ್ತ ಕಾರ್ಕೊಂಡು ಸಾಯ್ತಾರೆ ಅನ್ನೋ ವಾಡಿಕೆ ಇದೆ. ಇದು ಯಾರಿಗಾರು ಗೊತ್ತಿದ್ರೆ ನಮಗೆ ಗೊತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾವು ಹೊಳೆನಲ್ಲೆಲ್ಲ ಊಟ ಮಾಡಿದ್ವಲ್ಲ, ಅದನ್ನೆಲ್ಲ ಪಾತ್ರೆ ಎಲ್ಲ ತೊಳೆದು ನಾವು ನೆಕ್ಸ್ಟ್ ಜಾತ್ರೆ ಒಳಗಡೆ ಅಂತ ಬಂದ್ವಿ.
ಜಾತ್ರೆ ಒಳಗಡೆ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಏನೇನು ಸಾಮಾನು ಬೇಕೋ ಅದೆಲ್ಲ ತೊಗೊಂಡು ನೆಕ್ಸ್ಟ್ ನಾವು ಮನೆಗೆ ಪ್ರಸಾದ ಅಂತ ಪೂರಿ ಸ್ವಲ್ಪ ಸ್ವೀಟ್ಸ್ ಎಲ್ಲ ತೊಗೊಂಡು ಬರ್ತಿದ್ವಿ. ಇದೇ ಮೀನಿನ ಕೊಳ ಅಂದರೆ ಇದೇನೆ. ಊಟದ ಪಾತ್ರೆ ಇತ್ತಲ್ಲ ಅದನ್ನು ತೊಳೆಯೋಕ್ಕೆ ಅಂದ್ಬಿಟ್ಟು ಬಂದ್ವಿ. ಹಾಗೆ ಸ್ವಲ್ಪ ವೀಡಿಯೋಸು ಫೋಟೋಸು ಎಲ್ಲ ಮಾಡ್ಕೊಂಡ್ವಿ. ಗೈಸ್, ನಾನು ವೀಡಿಯೋನ ಅಪ್ಲೋಡ್ ಮಾಡಿ ಸುಮಾರು ದಿನ ಆಗಿದೆ. ಈ ವಿಡಿಯೋ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನ ಮಿನಿ ವ್ಲಾಗ್ ಥರ ಮಾಡಿ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಅದನ್ನೆಲ್ಲ ನೋಡ್ತಿದ್ದೀರಾ ಅದನ್ನು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಎಲ್ಲ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ನೋಡಿದ್ರಲ್ಲ, ಅಲ್ಲಿ ಕಾಣ್ತಿದ್ದೆಲ್ಲ ಅದೇ ಮೀನಿನ ಕೊಡ. ಅಲ್ಲೇ ಯಾರಾದ್ರು ಮೀನನ್ನು ಇಟ್ಕೊಂಡು ತಿಂದರೆ ಗ್ಯಾರಂಟಿ ರಕ್ತ ಕರ್ಕೊಂಡು ಸಾಯ್ತಾರೆ ಅನ್ನೋದೊಂದು ಮಾತ್ರ ವಾಡಿಕೆ ಇದೆ. ಅದು ನಾವು ಕೂಡ ಕೇಳಿದ್ದೀವಿ ಯಾವಾಗ್ಲೂ. ನೋಡ್ತಾ ಇದ್ರಲ್ಲ ಮೀನುಗಳು ಎಷ್ಟೊಂದಿದೆ ಅಂತ. ಅಷ್ಟೇ ಅಲ್ಲದೆ ಇಲ್ಲೊಂದು ಮೀನಿಗೆ ಕೂಡ ಮೂಗ್ಬಟ್ಟು ಕೂಡ ಹಾಕಿರ್ತಾರೆ ಅನ್ನೋದು ಗೊತ್ತು. ನಮ್ಮ ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು ನಾವು ತಿಂದಿರೋ ತಟ್ಟೆ ಪಾತ್ರೆ ಎಲ್ಲನೂ ತೊಳಿತಾ ಇದ್ರೆ ನಮ್ಮ ಕೈಲಿ ಮಾತ್ರ ತೊಳಿಸಲ್ಲ, ಅವರೇ ತೊಳಿತಿದ್ದಾರೆ. ಎಲ್ಲಿ ಕಾಲ್ಗಿಲ್ ಜಾರು ಬಿಡ್ತಾರೋ ಅನ್ನೋ ಭಯ ಅವರಿಗೆ. ಐ ಹೋಪ್ ಗೈಸ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡ್ತಾನೆ ಇರಿ. ಇದೇ ರೀತಿ ವಿಡಿಯೋನ ತರ್ತಾ ಇರ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ಲವ್ ಯು ಆಲ್. ಧನ್ಯವಾದಗಳು.